ನ್ಯಾಯದ ಲೆಕ್ಕ ಪ್ಲಸ್ ಮೈನಸ್ ಫೈಟ್. ಇದು ರಾಜಕೀಯ ಅಂತ ಹೇಳಿ ಒಂದು ಕಡೆಗೆ ಆರೋಪ ಬರ್ತಾ ಇದೆ. ರಾಜಕೀಯಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಆದರೆ ಉತ್ತರವನ್ನ ಕೊಡಿ ಅಂತ ರಾಜ್ಯ ಸರ್ಕಾರ ಕೇಳ್ತಾ ಇದ್ರೆ ಉತ್ತರವನ್ನ ಕೊಡಬೇಕಾದಂತ ಜವಾಬ್ದಾರಿ ಬಿಜೆಪಿಗೆ ಇರಬೇಕು. ಅದರ ಬದಲಾಗಿ ಭಿಕ್ಷೆ ಕೇಳ್ತಾ ಇದ್ದಾರೆ, ರಾಜ್ಯದ ಮಾನ ಹರಾಜು ಹಾಕ್ತಾ ಇದ್ದಾರೆ. ಯಾಕೆ ಈ ಶಬ್ದಗಳ ಬಳಕೆ ಬೇಕು? ನೋ, ಲೆಕ್ಕ ಕೊಡಿ ಅಂತ ಕೇಳುವಂತ ಸಂದರ್ಭದಲ್ಲಿ ಲೆಕ್ಕವನ್ನ ಬಿಜೆಪಿಗರು ಕೊಡಬೇಕು. ಹೌದು ಕೊಟ್ಟಿದ್ದೀವಿ, ಲೆಕ್ಕ ಹೇಳ್ತಿರಲ್ಲ 2 ಲಕ್ಷ ಬಂದಿದೆ ಅಷ್ಟು ಅಂತೇಳಿ ಅಮೌಂಟ್ ಯಾವುದಕ್ಕೆ ಬಂದಿದೆ, ಹೇಗೆ ಬಂದಿದೆ? ಹಾಗಿದ್ದಾಗ ಈ ಅಮೌಂಟ್ ನಷ್ಟ ಅಂತ ಹೇಗೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ? ಇದನ್ನ ಸ್ಪಷ್ಟಪಡಿಸಬೇಕಲ್ವಾ? ಸೊ ಮೋದಿ ವರ್ಸಸ್ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ನಾನಾ ನೀನಾ ಫೈಟ್ ಜೋರಾಗಿದೆ. ಯಾರ ಲೆಕ್ಕ ಪಕ್ಕ, ಯಾರ ಲೆಕ್ಕ ಸುಳ್ಳು? ಮೋದಿ ಅಡ್ಡಾದಲ್ಲಿ ನಿಂತು ಟಗರು ಗುಟುರು ಹಾಕಿ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಅನುದಾನ ತಾರತಮ್ಯ ಮಾತಿಗೆ ಮೋದಿ ಅವರು ಕೂಡ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರ ಖಡಕ್ ಆರೋಪಕ್ಕೆ ಮೋದಿಯಿಂದ ಖಡಕ್ ಆಗಿ ತಿರುಗೇಟು ಇವತ್ತು ಬಂದಿದೆ. ಮೋದಿ ವರ್ಸಸ್ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಾನಾ ನೀನಾ ಫೈಟ್. ಒಂದು ಕಡೆಗೆ ಸಿದ್ದರಾಮಯ್ಯನವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಇವತ್ತು ಬೆಳಗ್ಗೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದರು. ನೇರವಾಗಿ ತುಂಬಾ ಖಾರವಾಗಿ ಮಾತನಾಡ್ತಾ ಲೆಕ್ಕ ಕೊಡಿ ಅಂತ ಹೇಳ್ತಾ ಇದ್ರು. 2-3 ಬಾರಿ ಅಮ್ಮ ಅಮ್ಮ ಅಂತ ಹೇಳಿನೇ ಶುರು ಮಾಡಿಕೊಂಡ್ರು. ಯಾರಿಗೆ? ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರಿಗೆ. ಇದರ ಜೊತೆಗೆ ರಾಜ್ಯಸಭೆಯಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಅದೇ ರೀತಿಯಾದಂಥ ಗುಡುಗಿದ್ರು. ಸೊ ಎರಡೂ ಕೂಡ ಗುಡುಗು, ಒಂದು ಕಡೆಗೆ ಸಿಡಿಲು. ಮಳೆ ಮಾತ್ರ ಬರಲಿಲ್ಲ ಅಷ್ಟೇ, ಗುಡುಗು ಸಿಡಿಲು ಎರಡೂ ಕಾಣಿಸ್ಕೊಳ್ತು. ದೆಹಲಿಯಲ್ಲೇ ಇದೆಲ್ಲವೂ ಕೂಡ. ಇಲ್ಲಿ ಕಿವಿ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕಿವಿ ಕೇಳಿಸುತ್ತೆ ಅಂತ ಅಲ್ಲಿಗೆ ಹೋಗಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಏನ್ ಮಾತನಾಡಿದ್ರು ಇವತ್ತು ಸಿದ್ದರಾಮಯ್ಯನವರು ನೋಡ್ಬಿಡೋಣ. ಕೋಲೆ ಬಸವ ಅಂತ ಇದ್ದಾರೆ, ಭಿಕ್ಷುಕರು ಬಸವನ ಹಿಡ್ಕೊಬರ್ತಾರೆ. ಅದು ತಲೆ ಕುಣಿಸುವಂದ್ರೆ ತಲೆ ಹಿಂಗ ಅನ್ಸುತ್ತೆ, ತಲೆ ಅಲ್ಲಾಡ್ಸೋದು ಹಿಂಗಲ್ಲ ಅನ್ಸುತ್ತೆ. ಹಂಗೆ ಇವರು ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅಮ್ಮ 11,495 ಕೋಟಿ ಕೊಡ್ಲಿಲ್ವಲ್ಲ? ಯಾಕ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ? ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ ನಲ್ಲಿ? ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ನಮಗೆ, ಇಷ್ಟ ಅನ್ಯಾಯ ಆಯ್ತಾ? ಒಟ್ಟು ಅನ್ಯಾಯ ಆಗಿರೋದು ನಮಗೆ 1,87,787 ಕೋಟಿ. ಕಳೆದ 8-9 ವರ್ಷಗಳಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರತಕ್ಕಂತ ಒಟ್ಟು ಹಣ ಎಷ್ಟು? 1,87,000 ಕೋಟಿ ಚಿಲ್ಲರೆ ಬಿಟ್ಟು. ಬಟ್ ಎಲ್ಲವೂ ಓಕೆ. ಬಟ್ ಅವರು ಆ ಕೋಲೆ ಬಸವ ಭಿಕ್ಷುಕರು ಬರ್ತಾರೆ ಅಂತಂದ್ರು. ನೋ, ದಟ್ಸ್ ನಾಟ್ ಎ ಗುಡ್ ವರ್ಡ್ ಒಬ್ಬ ಮುಖ್ಯಮಂತ್ರಿ. ಕಾರಣ ಅದಕ್ಕೊಂದು ಕಮ್ಯುನಿಟಿ ಇದೆ, ಅದಕ್ಕೊಂದು ಜನಾಂಗ ಇದೆ. ಅವರು ಭಿಕ್ಷುಕರಲ್ಲ. ಅದು ದಟ್ ವಾಟ್ ಈಸ್ ನಾಟ್ ಎ ಗುಡ್, ಗೊತ್ತಿಲ್ಲ ಅದು. ಇನ್ನು ಈ ವಿಚಾರಕ್ಕೆ ಬರೋಣ, ಅನುದಾನದ ವಿಚಾರಕ್ಕೆ. ಸಿದ್ದರಾಮಯ್ಯನವರ ಭಾಷಣದಲ್ಲೂ ಕೂಡ ಮಿಂಚು ಗುಡುಗು ಇವತ್ತು ಜೋರಾಗೇ ಇತ್ತು. ಮೋದಿ ಮಾತಿನಲ್ಲೂ ಕೂಡ ಬಿರುಗಾಳಿ, ಸುಂಟರ ಗಾಳಿ ಇವತ್ತು ಅದೂ ಕಾಣಿಸಿಕೊಳ್ತು. ಅಬ್ಬರಿಸಿದ ಸಿದ್ದರಾಮಯ್ಯನವರು ಆ ಕಡೆಗೆ ಆರ್ಭಟಿಸಿದ್ರು ಮೋದಿ ಅವರು. ಕರ್ನಾಟಕಕ್ಕೆ ಅನ್ಯಾಯ, ಸಿದ್ದರಾಮಯ್ಯನವರು ಆಕ್ರೋಶವನ್ನು ಹೊರಹಾಕಿದ್ರು. ನನಗೆ ಎಲ್ಲ ರಾಜ್ಯವು ಒಂದೇ ಅಂತ ಮೋದಿ ಅವರು ವಾಗ್ದಾಳಿಯನ್ನ ಮಾಡಿದ್ರು. ಸೊ ನೇರವಾಗಿ ಒಂದು ರೀತಿಯಾಗಿ ಸಂಘರ್ಷಕ್ಕೆ ನಾಂದಿ ಹಾಡಿತ್ತು ಇವತ್ತು. ಮೋದಿ ಅವರ ಮಾತು ಹಾಗೆ ಇದ್ದಿದ್ದು, ಸಿದ್ದರಾಮಯ್ಯನವರ ಮಾತು ಹಾಗೆ ಇದ್ದಿದ್ದು. ಸಿದ್ದರಾಮಯ್ಯನವರು ಹೇಗೆ ಅಬ್ಬರಿಸಿದ್ರು ಹಾಗೆ ಮೋದಿ ಅವರು ಕೂಡ ಅಬ್ಬರಿಸಿದ್ರು. ಇದು ಒಂದು ಸೂಚನೆ. ಲೋಕಸಭೆಯಲ್ಲಿ ದೇಶದಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಮಾತ್ರ ಬಹುದೊಡ್ಡ ಸಂಘರ್ಷ ಮಾತ್ರ ಡೆಫಿನೆಟ್ ಆಗಿ ಇರುತ್ತೆ ಅನ್ನೋದರ ಒಂದು ಸುಳಿವನ್ನ ದೆಹಲಿಯಲ್ಲೇ ಹೋಗಿ ಸಿದ್ದರಾಮಯ್ಯನವರು ಕೊಟ್ಟು ಬಂದಿದ್ದಾರೆ. ಬನ್ನಿ ಅಂತ ಹೇಳಿ ತೊಡೆ ತಟ್ಟಿ ಬಂದಂಗಿದೆ ಅದು. ಬನ್ನಿ ಲೋಕಸಭೆಗೆ ನಾವು ರೆಡಿ ಇದ್ದೀವಿ ಬನ್ನಿ ಅನ್ನೋ ರೀತಿಯಲ್ಲಿ ತೊಡೆ ತಟ್ಟಿ ಸಿದ್ದರಾಮಯ್ಯನವರು ನಿಂತ್ಕೊಂಡು ಆಹ್ವಾನವನ್ನ ಕೊಟ್ಟಂಗಿದೆ, ಪಂಥಾಹ್ವಾನವನ್ನ. ನಮ್ಮ ತೆರಿಗೆ ನಮ್ಮ ಹಣ ಅಂತ ಸಿದ್ದರಾಮಯ್ಯನವರಿಗೆ ಮೋದಿ ಪಾಠವನ್ನ ಮಾಡಿದ್ದಾರೆ. ನಮ್ಮದು ಅಂತ ದೇಶ ವಿಭಜಿಸಬೇಡಿ ಅಂತ ಮೋದಿ ಅವರು ಹೇಳಿರುವಂತ ಮಾತು. ಒಂದು ರಾಜ್ಯಕ್ಕೆ ಧಕ್ಕೆ ಆದ್ರೆ ಇಡೀ ದೇಶಕ್ಕೆ ಧಕ್ಕೆ ಆದಂತೆ ಅದು. ಒಂದು ರಾಜ್ಯಕ್ಕೆ ಹಿನ್ನಡೆಯಾದ್ರೂ ಕೂಡ ಇಡೀ ದೇಶಕ್ಕೆ ಹಿನ್ನಡೆಯಾದೆ ಅಂತ ಹೇಳಿದ್ದು. ದೇಶ ಒಡೆಯುವ ಮಾತು ಬೇಡ ಅಂತ ಮೋದಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 30,000 crore ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸ್ತಕ್ಕಂಥದ್ದು. ಅಂದ್ರೆ
₹100 ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ₹100 ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ 12ರಿಂದ 13 ರೂಪಾಯಿ. Is it not an injustice to people of Karnataka? Is it not an injustice? Cost to Karnataka? That is why we are agitating. और एक राष्ट्रीय दल के अंदर से ऐसे विचार आए, ये बहुत बहुत दुखद की बात है। देश के अंदर ये भाव तोड़ने का क्या प्रयास हो रहा है? क्या इस प्रकार से देश को हमारा टैक्स, हमारे मनी किस भाषा में बोला जा रहा है? ये देश के भविष्य के लिए नया खतरा पैदा करने वाली बात है। ಈ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಚಳುವಳಿ ಅಲ್ಲ. ಇದು ಯಾರ ವಿರುದ್ಧನೂ ಅಲ್ಲ, ಯಾವ ಪಕ್ಷದ ವಿರುದ್ಧನೂ ಕೂಡ ಅಲ್ಲ. ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು. ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ. हिंदुस्तान के किसी भी कोने में दर्द हो तो पीड़ा सबको होनी चाहिए। अगर देश का एक कोना, अगर शरीर का एक अंग अगर काम नहीं करता है तो पूरा शरीर अपंग माना जाता है। शरीर जिस प्रकार से अगर देश का भी कोई कोना, देश का कोई क्षेत्र विकास से वंचित रह जाएगा तो देश विकसित नहीं हो सकता है। और इसलिए हमें भारत को एक अंगांगी भाव से देखना होना चाहिए, उसको टुकड़ों में नहीं देखना चाहिए। ಈ ಅನ್ಯಾಯ ಆಗ್ಲಿಕ್ಕೆ ಇಟ್ ಈಸ್ ನಾಟ್ ಸಿದ್ದರಾಮಯ್ಯ ಇಸ್ ರೆಸ್ಪಾನ್ಸಿಬಲ್, ಇಟ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ನನ್ ಅದರ್ ದ್ಯಾನ್ ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಶ್ರೀ ನರೇಂದ್ರ ಮೋದಿ ಜಿ. ಸತ್ಯ ಗೊತ್ತಾಗಬೇಕಲ್ಲ. ನೀವೆಷ್ಟೇ ಅಸತ್ಯವನ್ನ ಹೇಳಿದ್ರೂ ಕೂಡ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ बसवराज बोम्माई। देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं। एक पूरी सरकार मैदान में उतर करके भाषा गढ़ रही है। इससे बड़ा देश का दुर्भाग्य क्या हो सकता है? झारखंड का कोई आदिवासी बच्चा अगर ओलंपिक के खेल के अंदर जाकर के मेडल लेके आएगा तो क्या हम ये सोचते हैं कि तो झारखंड का बच्चा है? पूरा देश कहता है हमारा देश है। क्या देश के लिए नहीं हो रहा है? हम क्या करने लगे हैं? क्या भाषा बोलने लगे? इस देश का गौरव, हमारे यहां वैक्सीन, देश के करोड़ों लोगों को वैक्सीन का हम ये कहेंगे वैक्सीन तो उस कोने में बनी थी इसलिए हक